ವೇದಾಂತ ಕಂಪನಿಯ ಷೇರುಗಳ ಬೆಲೆಯಲ್ಲಿ ತೀವ್ರ ಕುಸಿತ ಉಂಟಾಗಿದೆ. ಅಮೆರಿಕ ಮೂಲದ ಶಾರ್ಟ್ ಸೆಲ್ಲರ್ ವೈಸ್ರಾಯ್ ರಿಸರ್ಚ್ ವೇದಾಂತ ಗ್ರೂಪ್ ಸುಸ್ಥಿರವಲ್ಲದ ಸಾಲ ಹೊಂದಿದೆ ಅಂತ ವರದಿ ನೀಡಿದ್ದ ಬೆನ್ನಲ್ಲೇ ಈ ತೀವ್ರ ಕುಸಿತ ಕಾಣಿಸತೊಡಗಿದೆ. ಅದರ ಷೇರುಗಳು ಸತತವಾಗಿ ಕುಸಿಯತೊಡಗಿದೆ. ಗುರುವಾರದ ವಹಿವಾಟಿನಲ್ಲಿ ವೇದಾಂತ ಷೇರು ಬೆಲೆ ಶೇಕಡ 1.5 ಕುಸಿತು 433.35 ರೂಪಾಯಿಗೆ ಮುಟ್ಟಿದೆ. ಸತತ ಎರಡನೇ ವಹಿವಾಟಿನಲ್ಲೂ ಅದರ ಕುಸಿತ ಮುಂದುವರೆದಿದೆ ಅಂತ ವರದಿಗಳು ಹೇಳ್ತಿವೆ. ವೈಸ್ರಾಯ್ ರಿಸರ್ಚ್ನ ವರದಿ ನಂತರ ಹೂಡಿಕೆದಾರರು ಹೆಚ್ಚು ಎಚ್ಚರಿಕೆಯಿಂದ ಗಮನಿಸುತ್ತಿರುವ ಹಿನ್ನೆಲೆಯಲ್ಲಿ ಶೇಕಡ 3.5 ಕುಸಿದಿದೆ. ವೇದಾಂತದ ಯುಕೆ ಮೂಲದ ಪೋಷಕ ಸಂಸ್ಥೆ ವೇದಾಂತ ರಿಸೋರ್ಸಸ್ ಲಿಮಿಟೆಡ್ ಪೋಂಜಿ ಸ್ಕೀಮ್ ನಡೆಸ್ತಾ ಇತ್ತು. ಅದು ಇಡೀ ಗುಂಪನ್ನ ದಿವಾಳಿತನದ ಕಡೆಗೆ ತಳ್ಳಿದೆ ಅಂತ ವರದಿ ಆರೋಪಿಸಿದೆ. ಜುಲೈ 9ರಂದು ಬಿಡುಗಡೆಯಾದ ತನ್ನ 87 ಪುಟಗಳ ವರದಿಯಲ್ಲಿ ವೈಸ್ರಾಯ್ ರಿಸರ್ಚ್ ವೇದಾಂತ ಕಂಪನಿಯ ವಹಿವಾಟುಗಳು ಹಣಕಾಸಿನ ದೃಷ್ಟಿಯಿಂದ ಸುಸ್ಥಿರವಾಗಿಲ್ಲ ಅಂತ ಹೇಳಿದೆ. ವೇದಾಂತ ರಿಸೋರ್ಸಸ್ ತನ್ನ ಸಾಲದ ಹೊರೆ ಭರಿಸೋಕೆ ವೇದಾಂತವನ್ನ ವ್ಯವಸ್ಥಿತವಾಗಿ ಬರಿದು ಮಾಡ್ತಿದೆ ಅಂತ ವರದಿಯಲ್ಲಿ ಆರೋಪಿಸಲಾಗಿದೆ. ವೇದಾಂತ ರಿಸೋರ್ಸಸ್ ವೇದಾಂತದ ಮೇಲೆ ಹೆಚ್ಚಿನ ಸಾಲ ತೆಗೆದುಕೊಳ್ಳೋಕೆ ಮತ್ತು ಅದರ ನಗದನ್ನ ಖಾಲಿ ಮಾಡುವಂತೆ ಒತ್ತಡ ಹೇರ್ತಿದ್ದು, ಇದರಿಂದಾಗಿ ವೇದಾಂತ ದುರ್ಬಲಗೊಳ್ತಾ ಇದೆ. ಅದು ವೇದಾಂತ ರಿಸೋರ್ಸಸ್ನ ಸಾಲಗಾರರಿಗೆ ಪ್ರಾಥಮಿಕವಾಗಿ ಮೇಲಾಧಾರವಾಗತೊಡಗಿದ್ದು ಅಪಾಯಕ್ಕೆ ಸಿಲುಕ್ತಿದೆ ಅಂತ ವರದಿ ಹೇಳಿದೆ. ವೇದಾಂತದ ಬಹುಪಾಲು ಮಾಲೀಕ ಕಂಪನಿಯಾಗಿರುವ ಮತ್ತು ಭಾರೀ ಸಾಲದ ಹೊರೆ ಹೊಂದಿರುವ ವೇದಾಂತ ರಿಸೋರ್ಸಸ್ನಲ್ಲಿ ನಡೆದಿರುವ ಹಣಕಾಸಿನ ಅಕ್ರಮಗಳನ್ನು ವೈಸ್ರಾಯ್ ವರದಿ ಬಹಿರಂಗಪಡಿಸಿದೆ. ವೈಸ್ರಾಯ್ ರಿಸರ್ಚ್ ಪ್ರಕಾರ ಇಡೀ ಸಮೂಹದ ವ್ಯವಸ್ಥೆ ಆರ್ಥಿಕ ಅಸಮರ್ಪಕತೆಯಿಂದ ಕೂಡಿದೆ. ಇದೇ ವರದಿ ಮತ್ತೊಂದು ಅಂಗಸಂಸ್ಥೆಯಾದ ಹಿಂದೂಸ್ತಾನ್ ಜಿಂಕ್ನ ಷೇರುಗಳ ಮೇಲೂ ಪರಿಣಾಮ ಬೀರಿದ್ದು, ಅದು ಬುಧವಾರ ಶೇಕಡ 5 ಕುಸಿತು ಅಂತ ಕೂಡ ವರದಿಗಳು ಹೇಳಿವೆ. ವರದಿ ಬಿಡುಗಡೆಯಾದ ಒಂದು ದಿನದ ನಂತರ ವೇದಾಂತ್ ರಿಸೋರ್ಸಸ್ನ ಲೋಹ ವ್ಯವಹಾರಕ್ಕೆ ಸಂಬಂಧಿಸಿದ ಉನ್ನತಾಧಿಕಾರಿ ಸಂಸ್ಥೆ ತ್ಯಜಿಸಿದ್ದಾರೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. 2023ರಲ್ಲಿ ವೇದಾಂತ ರಿಸೋರ್ಸಸ್ಗೆ ಸೇರಿದ ಕ್ರಿಸ್ ಗ್ರಿಫಿತ್ ಸಂಸ್ಥೆ ತೊರೆದಿರುವುದಾಗಿ ಹೇಳಲಾಗಿದೆ. ಆದರೆ ವೈಸ್ರಾಯ್ ವರದಿಗೆ ಪ್ರತಿಕ್ರಿಯಿಸಿರುವ ವೇದಾಂತ ಕಂಪನಿ ವರದಿಯಲ್ಲಿನ ಆರೋಪಗಳನ್ನು ತಳ್ಳಿಹಾಕಿದೆ. ಅದು ಆಯ್ದ ತಪ್ಪು ಮಾಹಿತಿ ಮತ್ತು ಆಧಾರರಹಿತ ಆರೋಪಗಳನ್ನು ಹೊಂದಿದ್ದು ದುರುದ್ದೇಶಪೂರಿತವಾಗಿದೆ ಅಂತ ವೇದಾಂತ ಹೇಳಿದೆ. ಇದೆಲ್ಲವೂ ಕಂಪನಿಯನ್ನ ದುರ್ಬಲಗೊಳಿಸುವ ಉದ್ದೇಶ ಹೊಂದಿರಬಹುದು ಅಂತ ಅದು ಹೇಳಿದೆ. ಇದು ತನ್ನ ವ್ಯವಹಾರ ಮತ್ತು ದೀರ್ಘಕಾಲೀನ ಬೆಳವಣಿಗೆಯನ್ನ ಗುರಿ ಮಾಡಿದೆ ಅಂತ ಆರೋಪಿಸಿದೆ. ಕಳೆದ 9 ತಿಂಗಳುಗಳಲ್ಲಿ ವೇದಾಂತ ಷೇರುಗಳು ವ್ಯಾಪಕವಾಗಿ ಏರಿಳಿತಗೊಳ್ತಿವೆ. 9 ತಿಂಗಳಲ್ಲಿ 6 ತಿಂಗಳು ನಷ್ಟವೇ ಸಂಭವಿಸಿದೆ ಅಂತ ವರದಿಗಳು ಉಲ್ಲೇಖಿಸುತ್ತಿವೆ. ಅನಿಲ್ ಅಗರ್ವಾಲ್ ಮಾಲೀಕತ್ವದ ವೇದಾಂತ ಗ್ರೂಪ್ ಭಾರತದಲ್ಲಿ ಪ್ರಧಾನವಾಗಿ ಕೇಂದ್ರೀಕೃತವಾಗಿರುವ ಜಾಗತಿಕ ಸಮೂಹವಾಗಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾದ ಮುಂಬೈ ಮೂಲದ ಕಂಪನಿ ಇದಾಗಿದೆ. ಈ ಹಿಂದೆ 2023ರಲ್ಲಿ ಹಿಂಡನ್ಬರ್ಗ್ ಎಂಬ ಶಾರ್ಟ್ ಸೆಲ್ಲರ್ ಕಂಪನಿ ಅದಾನಿ ಸಮೂಹದ ವಿರುದ್ಧ ಹಲವಾರು ತನಿಖಾ ವರದಿಗಳನ್ನು ಪ್ರಕಟಿಸಿತ್ತು. ವರದಿಯಲ್ಲಿನ ಆರೋಪಗಳಿಂದಾಗಿ ಅದಾನಿ ಸಮೂಹ ಮಾರುಕಟ್ಟೆಯಲ್ಲಿ ಕೋಟಿಗಟ್ಟಲೆ ಕಳೆದುಕೊಳ್ಳುವಂತಾಗಿತ್ತು. ಹಿಂಡನ್ಬರ್ಗ್ ವರದಿ ವಂಚನೆ ಆರೋಪ ಹೊರಿಸಿದ ನಂತರ ಅದಾನಿ ಉದ್ಯಮ ಸಾಮ್ರಾಜ್ಯ 2023ರಲ್ಲಿ ಅಲ್ಲಾಡಿ ಹೋಗಿತ್ತು. ಹಿಂಡೆನ್ಬರ್ಗ್ ವರದಿ ಬೆನ್ನಿಗೆ ಅದಾನಿ ಸಮೂಹದ ವಿರುದ್ಧ ಹಲವಾರು ಗಂಭೀರ ಆರ್ಥಿಕ ಅಕ್ರಮದ ಆರೋಪಗಳು ಕೇಳಿಬಂತು. ಆದರೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿ ಅದಾನಿ ವಿರುದ್ಧ ತನಿಖೆ ಮಾಡಬೇಕಾದ ಸೆಬಿ ಅಧ್ಯಕ್ಷರೇ ಅದಾನಿಯಲ್ಲಿ ಹೂಡಿಕೆ ಮಾಡಿರುವ ಆರೋಪ ಬಂತು. ತನ್ನ ವಿರುದ್ಧದ ಎಲ್ಲ ಆರೋಪಗಳನ್ನು ಅದಾನಿ ಸಮೂಹ ನಿರಾಕರಿಸಿತು. ಅದರ ವಿರುದ್ಧ ಯಾವುದೇ ತನಿಖೆ ನಡೆಯಲಿಲ್ಲ. ಕೊನೆಗೆ ಹಿಂಡನ್ಬರ್ಗ್ ಸಂಸ್ಥೆನೇ ಮುಚ್ಚಿ ಹೋಯಿತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.